ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ಟಾಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ 1500 ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಿರ್ತೀವಿ. ನಿಮ್ಮ ಎಲ್ಲ ಪ್ರೀತಿಗೆ ವಿಶ್ವಾಸಕ್ಕೆ ಇದೇ ರೀತಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 1500 ಸಬ್ಸ್ಕ್ರೈಬರ್ಸ್ ಸುಮ್ಮನೆ ಆಗಿಲ್ಲ. ನೀವು ನನ್ನ ಕಂಟೆಂಟನ್ನು ನೋಡಿ ಇಷ್ಟಪಟ್ಟಿದ್ದೀರಾ, ಕಂಟೆಂಟನ್ನು ಪ್ರೋತ್ಸಾಹ ಮಾಡಿದ್ದೀರಾ, ಕನ್ನಡದವನು ಅಂತ ಪ್ರೋತ್ಸಾಹ ಮಾಡಿದ್ದೀರಾ ಮತ್ತು ನನ್ನ ಕಂಟೆಂಟು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಅದೇ ರೀತಿ ನಾನು ಹೇಳೋ ಸರಳ ಭಾಷೆ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡ್ತಾ ಇರೋದು ಒಂದು ಸ್ಮಾಲ್ ಬ್ಯಾಂಕಿನ ಬಗ್ಗೆ. ಈ ಬ್ಯಾಂಕ್ನ ಹೆಸರು G1 ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್ ಅಂತಂದು. ಈ ಬ್ಯಾಂಕ್ ಇದರ ಮೂಲ ಉದ್ದೇಶ ಮತ್ತು ಈ ಕಂಪ್ನಿ ಯಾಕೆ ಬೆಳವಣಿಗೆ ಹೊಂದ್ತಾ ಇದೆ, ಕ್ವಾರ್ಟರ್ ರಿಸಲ್ಟ್ಸ್ ಏನು, ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ಎಂಡ್ ತನಕ ನೋಡಿ, ಯಾಕಂದರೆ ಅರ್ಧದಲ್ಲಿ ಸ್ಕಿಪ್ ಮಾಡಿ ನೋಡಿದರೆ ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗೋದಿಲ್ಲ ಅಂತ ಅಂದ್ಕೊತಿದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಕಂಪ್ನಿಯ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 8346 ಕೋಟಿಯಾಗಿರುತ್ತೆ. ಸ್ಟಾಕ್ PE ಬಂದ್ಬಿಟ್ಟು 6.63. ನಾನು ಪ್ರತಿ ಎಲ್ಲ ಸ್ಟಾಕಿಗೂ ಯಾವ ರೀತಿ ಹೇಳ್ತೀನಿ ಅದೇ ರೀತಿನ ಹೇಳ್ತಾ ಇರ್ತೀನಿ. ಯಾವುದಾದ್ರೂ ಬದಲಾವಣೆ ಬೇಕಿದ್ದರೆ ನೀವು ಖಂಡಿತವಾಗಿಯೂ ಕಮೆಂಟ್ ಮೂಲಕ ತಿಳಿಸಿ. ನಮ್ಗೆ ಈ ರೀತಿ ಬೇಡ, ಬೇರೆ ರೀತಿ ಹೇಳಿ, ಈ ರೀತಿ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಬೇರೆ ರೀತಿ ಹೇಳಿ ಅಂತ ನೀವು ಖಂಡಿತವಾಗಿ ಕೇಳ್ಬೋದು, ನಾನು ಹೇಳ್ತೀನಿ. ಓಕೆ, ಪಾಯಿಂಟಿಗೆ ಬಂದ್ಬಿಡೋಣ. ಕಂಪ್ನಿಯ ROCE ಬಂದ್ಬಿಟ್ಟು 11.1% ಆಗಿರುತ್ತೆ. ಸದ್ಯದ ಕಂಪ್ನಿಯ ಶೇರ್ ಪ್ರೈಸು 43 ರೂಪಾಯಿ 20 ಪೈಸೆ ಆಗಿರುತ್ತೆ. ಕಂಪ್ನಿಯ ಬುಕ್ ವ್ಯಾಲ್ಯೂ 28 ರೂಪಾಯಿ 70 ಪೈಸೆ ಆಗಿದ್ದರೆ ROE ಬಂದ್ಬಿಟ್ಟು 26 ರೂಪಾಯಿ 70 ಪೈಸೆ ಆಗಿರುತ್ತೆ. ಕಂಪ್ನಿಯ ಆಲ್ ಟೈಮ್ ಹೈ ಬಂದ್ಬಿಟ್ಟು 63 ರೂಪಾಯಿ, ಲೋ ಬಂದ್ಬಿಟ್ಟು 40 ರೂಪಾಯಿ. ನೀವು ಗಮನವಿಟ್ಟು ನೋಡಿರಿ, ಕಂಪ್ನಿ ಲೋ ಮತ್ತು ಹೈಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಕಂಪ್ನಿ ಲೋ ಮತ್ತು ಹೈಗೆ ಡಿಫ್ರೆನ್ಸ್ ಎಷ್ಟಪ್ಪ? 3 ರೂಪಾಯಿ ಇದೆ ಸಾಕು. ಬಟ್ ಆಲ್ ಟೈಮ್ ಹೈಗೆ ಸುಮಾರು 20 ರೂಪಾಯಿ ಇದೆ. ಸೊ ಕಂಪ್ನಿಯ ಡಿವಿಡೆಂಟ್ ಕೂಡ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಕಾರಣ ಇಲ್ಲ. ಇದು ನೋಡಿರಿ, 3.48% ಅವರು ಡಿವಿಡೆಂಟನ್ನು ಕೊಟ್ಟಿದ್ದಾರೆ. ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು 10 ರೂಪಾಯಿ. ಫೇಸ್ ವ್ಯಾಲ್ಯೂ ಮ್ಯಾಟ್ರ್ ಆಗಿಲ್ಲ, ಬಟ್ ಓಕೆ, ಅದು ಒಂದು ಕಡೆ ಇರಲಿ. ಕಂಪನಿಯ ಪ್ರಾಫಿಟ್ ಮತ್ತು ಲಾಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಕ್ವಾರ್ಟರ್ ರಿಸಲ್ಟ್ಸನ್ನು ಫಸ್ಟ್ ತಿಳ್ಕೊಂಡು ಆಮೇಲೆ ಪ್ರಾಫಿಟ್ ಲಾಸಸ್ಗೆ ಹೋಗೋಣ. ಇಲ್ಲ, ಟೋಟಲಾಗಿ ಎರಡು ಒಂದು ಸತಿನೇ ಹೇಳ್ಬಿಡ್ತೀನಿ. 2022 ಮಾರ್ಚ್ ಮಂತಿಂದ ತೊಗೊಳ್ಳೋಣ. ಮಾರ್ಚ್, ಜೂನು, ಸೆಪ್ಟೆಂಬರ್ ಈ ರೀತಿ ಬರ್ತದೆ. ಮಾರ್ಚ್ 2022ರಲ್ಲಿ 818 ಕೋಟಿ. ಅದೇ 2024ರಲ್ಲಿ 1577 ಕೋಟಿ. ನೀವು ಗಮನವಿಟ್ಟು ನೋಡಿರಿ, ಇದು ಪೂರ್ತಿ ಇದೇನಾಯ್ತಲ್ಲ ಇಲ್ಲಿಂದ ಇಲ್ಲಿವರೆಗೂ ಇವು ಪ್ರತಿ ಕ್ವಾರ್ಟರಿನ ರಿಸಲ್ಟ್ಸು ಇಲ್ಲಿರ್ತಾವೆ. ನೀವು ಅದನ್ನು ಗಮನವಿಟ್ಟು ನೋಡ್ಬೋದು. ಕಂಪ್ನಿ ಇಂಟ್ರೆಸ್ಟ್ ಏನಾಗಿದೆ, ಎಕ್ಸ್ಪೆನ್ಸ್ ಏನಾಗಿದೆ ನಿಮ್ಗೆ ತೆಳಗೆ ಕಾಣಿಸಿಗುತ್ತೆ. ಯಾಕಂದರೆ ವಿಡಿಯೋ ತುಂಬ ಜಾಸ್ತಿ ಉದ್ದ ಆಗುತ್ತೆ ಅಂದ್ಕೊಂಡು ನಾನು ಈ ರೀತಿ ಹೇಳ್ತಾ ಇದ್ದೀನಿ. ಓಕೆ, ಕಂಪ್ನಿಯ ಫೈನಾನ್ಷಿಯಲ್ ಪ್ರಾಫಿಟ್ 2022ರಲ್ಲಿ 46 ಕೋಟಿ ಇತ್ತು. ಬಟ್ ಅದು 203 ಕೋಟಿಗೆ ಜಾಸ್ತಿ ಆಗಿದೆ. ಅಂದರೆ ನೀವು ಇಲ್ಲಿ ಗಮನ ಇಟ್ಟು ನೋಡಿರಿ, 203 ಕೋಟಿ ಕನ್ಸಿಸ್ಟೆಂಟಾಗಿ ಕೊಡತೈತಿ 2 ಕ್ವಾರ್ಟರಿಂದ. ಸುಮಾರು 250 ಕೋಟಿ ಈ ರೀತಿ ದಾಟಿದೆ. ಎಲ್ಲಿಂದ ದಾಟಿದೆ ಅಂತ ನೀವು ನೋಡ್ಬೋದು. 46 ಕೋಟಿಯಿಂದ ಇಲ್ಲಿವರೆಗೂ ಹೈ ಜಂಪನ್ನು ಕೊಟ್ಟಿದೆ. ಕಂಪ್ನಿಯ ಅದರ್ ಇನ್ಕಮ್ಸ್ ಬಿಟ್ಟು ನೆಟ್ ಪ್ರಾಫಿಟ್ ಎಷ್ಟು ಉಳಿತಿದೆ ಕಂಪ್ನಿದು? ಕಂಪ್ನಿಯ ನೆಟ್ ಪ್ರಾಫಿಟ್ 127 ಕೋಟಿಯಿಂದ 301 ಕೋಟಿಗೆ ತಲುಪಿದೆ. 127 ಕೋಟಿಯ ಲಾಭವನ್ನು ಪಡಿತಕ್ಕಂಥ ಒಂದು ಕಂಪನಿ ಇವಾಗ 300 ಕೋಟಿಗೆ ಹೋಗಿದೆ. ಅಂದರೆ ಅದು 2 ವರ್ಷದ ಹಿಂದೆ ಇದ್ದಂಥ ಶೇರು ಪ್ರೈಸಿಗೆ ಅದು ಬದಲಾಗಿ ಎಷ್ಟು ಕಂಟಿನ್ಯೂ ಕೊಟ್ಟಿದ್ದಾರೆ ಅನ್ನೋದ್ರ ಬದಲಿ ಕಂಪನಿಯ ಶೇರ್ ಪ್ರೈಸ್ ಗೇನ್ ಆಗಿಲ್ಲ. ಬಟ್ ಅದೇ ರೀತಿಯ ದುಡ್ಡಿನ ಒಂದು ಡಿವಿಡೆಂಟ್ ಪ್ರಕಾರವಾಗಿ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊತಿದ್ದೀನಿ. ಯಾಕಂದರೆ ಬೇಕಾದ ಕಂಪ್ನಿ ಬಗ್ಗೆ ನೀವು ನೋಡ್ಕೋಬೋದು. ಆ ಕಂಪ್ನಿಯ ಶೇರ್ ಪ್ರೈಸು 100 ರೂಪಾಯಿ ಇದೆ. ಆ ಕಂಪ್ನಿ 2 ರೂಪಾಯಿ ಡಿವಿಡೆಂಟ್ ಕೊಟ್ಟರೆ ಕಂಪ್ನಿಯ ಶೇರ್ ಪ್ರೈಸಲ್ಲಿ ಕೂಡ ಬದಲಾವಣೆ ಆಗುತ್ತೆ. ಆ 2 ರೂಪಾಯಿ ಡೌನ್ ಆಗಿರುತ್ತೆ, ಅದಕ್ಕಿಂತ ಜಾಸ್ತಿನೇ ಡೌನ್ ಆಗಿರುತ್ತೆ. ಬಟ್ ಅಲ್ಲಿ ಎವರೇಜ್ ಆಗುತ್ತೆ ಅದು ಶೇರ್ ಪ್ರೈಸ್ ಒಳಗೆ. ಅದೇ ರೀತಿ ಈ ಕಂಪ್ನಿಯ ಶೇರ್ ಪ್ರೈಸಲ್ಲೂ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಅದೇ ರೀತಿ ಕಂಪ್ನಿ ಅನಲಿಟಿಕ್ಸ್ ನೀವು ನೋಡಿಬಿಟ್ರೆ ಮೈನಸ್ ಪಾಯಿಂಟ್ಸ್ಗಳು ಒಂದೈತಿ, ಆದರೆ ಪ್ಲಸ್ ಪಾಯಿಂಟ್ಗಳು ಜಾಸ್ತಿ ಅದಾವೆ. 3.48 ಹೆಲ್ದಿ ಡಿವಿಡೆಂಟ್, ವೆರಿ ಗುಡ್ ಡಿವಿಡೆಂಟ್ ಈಲ್ಡನ್ನು ಕೊಡೋದು ಕಂಪ್ನಿ. ಮತ್ತು ಕ್ವಾರ್ಟರ್ ರಿಸಲ್ಟ್ಸನ್ನು ಅಷ್ಟು ಖಾಸ್ ಅದಾವೆ. ಆ್ಯಂಡ್ ಆ ಕಂಪ್ನಿ ಪ್ರಾಫಿಟ್ ಗ್ರೋತ್ ಅಂತೂ 45% ಐತೆ 5 ವರ್ಷಗಳಿಂದ. ಅದು ಯಾರಿಗೂ ಹೇಳೋದೇ ಬೇಡ. ಇನ್ನು ಕಂಪ್ನಿಯ ಒಂದು ಮೇನ್ ಪಾಯಿಂಟಿಗೆ ಬರೋಣ. ಈ ಬ್ಯಾಂಕಿಂಗ್ ಸೆಕ್ಟರ್ ಒಳಗೆ ಯಾವ ರೀತಿ ಈ ಕಂಪ್ನಿ ಕೆಲಸ ಮಾಡ್ತದೆ ಅಂತ ತಿಳ್ಕೊಳ್ಳೋಣ. ಈ ಕಂಪ್ನಿ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಕ್ಕಿಂತ ಫಸ್ಟ್ ನೀವು ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ಕಂಪ್ನಿ ಟ್ರೆಜರಿ, ರಿಟೇಲ್ ಬ್ಯಾಂಕಿಂಗ್ ಮತ್ತು ಹೋಲ್ಸೇಲ್ ಬ್ಯಾಂಕಿಂಗ್ 3 ಕಡೆನೂ ಕೆಲಸ ಮಾಡ್ತೈತಿ. ಬ್ಯಾಂಕ್ 82 ಲಕ್ಷ ಕಸ್ಟಮರ್ಸ್ಗೆ 729 ಬ್ರ್ಯಾಂಚ್ಗಳಿಂದ 82 ಲಕ್ಷ ಜನಗಳಿಗೆ ಸುಮಾರು 21,796 ಎಂಪ್ಲಾಯಿಗಳು ಅಕ್ರಾಸ್ 321 ಡಿಸ್ಟಿಕ್ ಕಡೆಯಿಂದ ಮತ್ತು 26 ರಾಜ್ಯಗಳಿಂದ ಕೆಲಸವನ್ನು ಮಾಡ್ತಾರೆ. ಸುಮಾರು 26 ದೇಶಗಳ
26 ದೇಶಗಳ 321 ಜಿಲ್ಲೆಗಳಿಗೆ ಒಂದು ಬ್ರ್ಯಾಂಚ್ಗಳಿರ್ತಾವೆ. ಈ ಕಂಪ್ನಿವು ಎಷ್ಟು ಬ್ರ್ಯಾಂಚ್ಗಳಿದಾವೆ? 729 ಬ್ರ್ಯಾಂಚ್ಗಳು. ಅದರೊಳಗೆ ಕೆಲಸ ಮಾಡುವಂಥ ಜನಗಳ ಸಂಖ್ಯೆ 21,796. ಬಟ್ ಕಸ್ಟಮರ್ಸ್ ಸಂಖ್ಯೆ ನೀವು ನೋಡ್ಬೋದು 82 ಲಕ್ಷ. ಆ್ಯಂಡ್ ಲೋನ್ ಗ್ರೋತ್ ನೀವು ನೋಡ್ಬೋದು. ಟೋಟಲ್ ಗ್ರಾಸ್ ಲೋನ್ ಬುಕ್ 27,700 ಕೋಟಿ ಐತಿ. ಗ್ರೂಪ್ ಲೋನ್ಸ್ 56% ಐತಿ. ಅಫೋರ್ಡೆಬಲ್ ಹೌಸಿಂಗ್ 16%, ಮೈಕ್ರೋ ಇಂಡಿವಿಜುವಲ್ ಲೋನ್ಸ್ 16%, ಆ್ಯಂಡ್ MSEಯಿಂದ 5% ಬಂದರೆ FIG ಲೆಂಡಿಂಗಿಂದ 5% ಮತ್ತು ಅದರ್ಸಿಂದ 3% ಅದ. ಆ್ಯಂಡ್ ಈ ಕಂಪ್ನಿದ ಟೋಟಲ್ ಸ್ವಲ್ಪ ನೆಗಡಿ ಗಂಟ್ಲು ಕಿರಿಗತ್ತೆ. ಡಿಸ್ಬರ್ಸ್ಮೆಂಟ್ಸ್ ಯಾವ ರೀತಿ ಇದಾವೆ ಅಂತಂದ್ರೆ 5,700 ಕೋಟಿ 2024 ಕೋರಿಕೆ ಮಾಡಿದ್ರೆ ಈ ಕಂಪ್ನಿ ಸುಮಾರು 2.5 7.8 ಲಕ್ಷ ನ್ಯೂ ಕಸ್ಟಮರ್ಸನ್ನು 2024ರಲ್ಲಿ ಅಕ್ವೈರ್ ಮಾಡ್ಕೊಂಡೈತಿ. ಇದು ದೊಡ್ಡದಾದಂಥ ಒಂದು ಬೆಳವಣಿಗೆ. ಒಂದೇ ವರ್ಷದಲ್ಲಿ ಸುಮಾರು 2.5 ಲಕ್ಷದಿಂದ 7.8 ಲಕ್ಷ, ಆಲ್ಮೋಸ್ಟ್ 8 ಲಕ್ಷ ನ್ಯೂ ಕಸ್ಟಮರ್ಸ್ ಪರ್ ಇಯರ್. ಅಂದರೆ ಅವರು ಯಾವ ಲೆವೆಲಲ್ಲಿ ಕೆಲಸ ಮಾಡ್ತಿದ್ದಾರೆ ನೀವು ತಿಳ್ಕೊಳ್ಳಿ. ಪ್ರಾಫಿಟ್ ಸುಮ್ಮನೆ ಜಾಸ್ತಿ ಆಗ್ತಾಯಿಲ್ಲ. ಇಷ್ಟು ಕ್ಯಾಶನ್ನು ಬರ್ನ್ ಮಾಡ್ತಾಯಿದ್ದಾರೆ, ಇಷ್ಟು ವರ್ಕನ್ನು ಮಾಡ್ತಿದ್ದಾರೆ. NDA ಕಲೆಕ್ಟ್ಸ್ 100% ಕ್ಯಾಶ್ಲೆಸ್. MB ಕಲೆಕ್ಷನ್ಸ್ ವೇರ್ 40% ಐತಿ. ಆ್ಯಂಡ್ ಇದು ಗ್ರಾಸ್ ನಾನ್ ಪ್ರಾಫಿಟಿಂಗ್ ಅಸೆಟ್ಸ್ 2.1 Q3 ಒಳಗಿತ್ತು. ಅದು NNPA ಒಳಗೆ 0.16% ಅದ. ಅಸೆಟ್ಸ್ ಕ್ವಾಲಿಟಿ ಒಳಗೆ ಡಿಪಾಸಿಟರಿ ಮ್ಯಾಕ್ಸಿಮಮ್ ಯಾವ ಕಾರಣಗಳಿಂದ ಮತ್ತು ಯಾವ ರೀತಿ ಬರ್ತಾವೆ ಅಂತಂದ್ರೆ ಬಲ್ಕ್ ಡಿಪಾಸಿಟ್ಸ್ ಮತ್ತು ರಿಟೇಲ್ ಡಿಪಾಸಿಟ್ಸ್, CSA ಮತ್ತು CD 1%. CSA ಅಂತಂದ್ರೆ ಅವು ಬಿಸ್ನೆಸ್ ಕಾರ್ಪೊರೇಟ್ ಕ್ಯಾಶ್ ಇದು ಇರುತ್ತೆ. ಬಲ್ಕ್ ಪ್ರಕಾರವಾಗಿ ಮತ್ತು ರಿಟೇಲ್ ಆಗಿ ಆಗುತ್ತೆ. ಆ್ಯಂಡ್ ಟೋಟಲ್ ಲಯಬಿಲಿಟೀಸ್ 33,000 ಕೋಟಿದೈತಿ. ರೀಫೈನಾನ್ಸ್ಗಾಗಿ ಯೂಸ್ ಮಾಡಿದ್ದು 3%, ಆದರೆ ಡಿಪಾಸಿಟ್ಸಲ್ಲಿ ಯೂಸ್ ಮಾಡಿದ್ದು 89% ಆಗುತ್ತೆ. ಅದರ್ಸಿಂದ 8% ಆಗುತ್ತೆ. ಕ್ಯಾಶಿಂದ ಬ್ರೇಕಪ್ ನೋಡೋತ್ರ CSAಯಿಂದ 7,500 ಕೋಟಿ ಆಗುತ್ತೆ ಮತ್ತು ಕರೆಂಟ್ ಅಕೌಂಟಿಂದ 9% ಮತ್ತು ಸೇವಿಂಗ್ಸ್ ಅಕೌಂಟ್ಸಿಂದ 91% ಈ ಕಂಪ್ನಿಗೆ ಬ್ರೇಕಪ್ ಆಗುತ್ತೆ. ಈ ಜಿಯೋಗ್ರಫಿಕಲ್ ಮಿಕ್ಸ್ ನೋಡೋತ್ರ ಈಸ್ಟಿಂದ 17%, ವೆಸ್ಟಿಂದ 16%, ನಾರ್ತ್ 36% ಆದರೆ ಸೌತ್ 31% ಮತ್ತು ಸೆಪ್ಟೆಂಬರ್ 30, 2023 ಪ್ರಕಾರ 4 ರಾಜ್ಯಗಳಲ್ಲಿ ಪೋರ್ಟ್ಫೋಲಿಯೋ ಕರ್ನಾಟಕದಲ್ಲಿ 13% ಮತ್ತು ಮಹಾರಾಷ್ಟ್ರದಲ್ಲಿ 9%, ತಮಿಳುನಾಡು 15%, ಬೆಂಗಾಳದಲ್ಲಿ ಸುಮಾರು 12%. ಹೈಯೆಸ್ಟ್ ಇದ್ರದ್ದು ಕೊಡುಗೆ ಇರೋದು ತಮಿಳುನಾಡು ಒಳಗೆ, ಅದು 15%. ಸೆಕೆಂಡ್ ಸ್ಥಾನ ಒಳಗೆ ನಮ್ಮ ಕರ್ನಾಟಕ ಬರುತ್ತೆ. ನಮ್ಮ ಕರ್ನಾಡು 13% ಇದ್ದರೆ, ಮಹಾರಾಷ್ಟ್ರ 9% ಮತ್ತು ವೆಸ್ಟ್ ಬೆಂಗಾಲ್ 12% ಆಗಿರುತ್ತೆ. ಈ ರೀತಿಯಾಗಿ ಈ ಕಂಪ್ನಿ ಮಾಹಿತಿ ಆಯಿತು. ನೆಕ್ಸ್ಟ್ ಮುಂದಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅದಕ್ಕಿಂತ ಫಸ್ಟು ಈ ಕಂಪ್ನಿ ಪರ್ ಶೇರ್ಗೆ ಡಿವಿಡೆಂಟ್ ಎಷ್ಟು ಕೊಡ್ತಾನೆ ತಿಳ್ಕೊಳ್ಳೋಣ. ಆದರೆ ಈ ಸದ್ಯದ ಪ್ರೈಸ್ ಎಷ್ಟಿದೆ ಅಂತ ನೀವು ಮರೆಯೋಕ್ಕೆ ಹೋಗಬೇಡಿ. ಜಸ್ಟ್ 43 ರೂಪೀಸ್ ಪರ್ ಶೇರ್ ಇದೆ. ಆಲ್ಮೋಸ್ಟ್ ನಿಮ್ಗೆ ಮೀಡಿಯಮ್ ಪೆನ್ನಿ ಅನ್ಬೋದು. ಈ ಪೆನ್ನಿ ಸ್ಟಾಕು ಅಲ್ಲ ಅಥವಾ ಮೀಡಿಯಮ್ ಸ್ಟಾಕು ಅಲ್ಲ, ಜಸ್ಟ್ ಮಿಡ್ ಕ್ಯಾಪ್ ಸ್ಟಾಕ್ ಅಂತ ನೀವು ತಿಳ್ಕೊಬೋದು. ಸ್ಮಾಲ್ ಕ್ಯಾಪ್ ಅಂತಲೂ ತಿಳ್ಕೊರಿ. 43 ರೂಪಾಯಿ ಸ್ಟಾಕ್ ಅಲ್ವಾ. ಓಕೆ, ಈ ಕಂಪ್ನಿ ಡಿವಿಡೆಂಟ್ ಎಷ್ಟು ಕೊಡುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಆ ಕಂಪ್ನಿಯಿಂದ ಲಾಂಚ್ ಆದಂಥ ಪ್ರಾಡಕ್ಟ್ಸ್ಗಳು ಯಾವ ರೀತಿ ಇರ್ತಾವೆ ಅಂತಂದ್ರೆ, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನೆಟ್ ಪ್ರಾಫಿಟ್ 7.09% 2024 ಜೂನ್ ಕ್ವಾರ್ಟರ್ಗೆ ಪೋಸ್ಟ್ ಮಾಡಿತ್ತು. ಅದು ಫೈನಾನ್ಷಿಯಲ್ ಕ್ವಾರ್ಟರ್ ರಿಸಲ್ಟ್ಸನ್ನು ಕರೆಕ್ಟಾಗಿ ಕೊಡ್ತಾ ಇದೆ. ಮತ್ತು ಈ ಕಂಪ್ನಿಯಿಂದ ಒಂದು ದೊಡ್ಡ ಜುಲೈ ತಿಂಗಳು 1ನೇ ತಾರೀಕಿಗೆ ಅವ್ರು ಏನಂತಂದು ಆರ್ಡ್ರ್ ಕೊಟ್ಟಿದ್ರು ಅಂತಂದ್ರೆ 8.75% FD ರೇಟನ್ನು ಕೊಡ್ತೀವಿ ಅಂತಂದು. ಫಿಕ್ಸೆಡ್ ಡಿಪಾಸಿಟ್ ರೇಟ್ಸ್ 8.75%, ಆಲ್ ಟೈಮ್ ಹೈ. ಇಷ್ಟು FD ರೇಟ್ ಹೈಕ್ ಯಾವ ಕಡೆನೂ ಆಗಿದ್ದಿಲ್ಲ. ಇದು ಫಸ್ಟ್ ಮಾಡಿದ್ದು IDFC ಬ್ಯಾಂಕು. ಬಟ್ ಅದಕ್ಕಿಂತ ಇದು ಜಾಸ್ತಿಯನ್ನು ಕೊಡ್ತಾಯಿದೆ. ಅದು 7% ಕೊಡುತ್ತೆ. ನೀವು ನೆನಪಿರಲಿ, ಯಾವುದು IDFC ಬ್ಯಾಂಕ್ ಕೊಡೋದು 7.05% ಕೊಡ್ತಾಯಿತ್ತು. ಬಟ್ ಇಲ್ಲಿ ನೋಡಿ 8.75%, ಆಲ್ ಟೈಮ್ ಹೈ. ಸೊ FD ರೇಟ್ ಹೈಕ್ ಮಾಡಿದ್ದಕ್ಕೆ ಆಲ್ ನೀಡೆಡ್ ಎಲ್ಲ FD ಜಾಸ್ತಿ FD ಇಟ್ಟು ಪ್ರಾಫಿಟನ್ನು ತೊಗೋಬೇಕು ಅನ್ನೋರು, FD ಮಾಡಬೇಕು ಅಂತ ಅಂದ್ಕೊಂಡವರು ಜಾಸ್ತಿ ಈ ಬ್ಯಾಂಕಿನ ಮೇಲೆ FDಯನ್ನು ಇಡೋಕ್ಕೆ ಬಯಸ್ತಾರೆ. ಈ ಕಂಪ್ನಿ ಡಿವಿಡೆಂಟ್ ಎಷ್ಟು ಕೊಡಿದೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಈ ಕಂಪ್ನಿಯ ಡಿವಿಡೆಂಟ್ ಇಲ್ಲಿ ನೋಡಿ, ₹1.50 ಕೊಟ್ಟಿದೆ. ಜುಲೈ ತಿಂಗಳಲ್ಲಿ ಕೊಟ್ಟಿತ್ತು. ಅದಕ್ಕಿಂತ ಫಸ್ಟ್ ಯಾವಾಗ ಕೊಟ್ಟಿದೆ? ಅದು ಜುಲೈ ತಿಂಗಳು 2023ರಲ್ಲಿ. ಅಂದರೆ ಹೋದ ವರ್ಷ ಕೊಟ್ಟ ಡಿವಿಡೆಂಟ್ ರೇಟು 0.5, ಬರೀ 50 ಪೈಸಾ ಕೊಟ್ಟಿದ್ದರು. ಬಟ್ ಇವಾಗ ಕೊಟ್ಟಿದ್ದು ಅದರ 3 ಪಟ್ಟು
₹1.50 ಕೊಟ್ಟಿದ್ದಾರೆ. ಸೊ ನಿಮ್ಗೆ ಗೊತ್ತಾಗ್ಬೋದು ಪ್ರಾಫಿಟ್ ಯಾವ ರೀತಿ ಕಂಪ್ನಿಗೆ ಜಾಸ್ತಿ ಆಗುತ್ತೆ, ಅದೇ ರೀತಿ ಡಿವಿಡೆಂಟನ್ನು ಕಂಪ್ನಿ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ಇನ್ವೆಸ್ಟರ್ಸ್ಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡವರಿಗೆ ಹೇಳಿ ಮಾಡಿಸಿದಂಥ ಸ್ಟಾಕು ಮತ್ತು ಕಡಿಮೆ ಬೆಲೆಯಲ್ಲಿ ಸಿಗತಕ್ಕಂಥ ಈ ಸ್ಟಾಕು ನೀವು ತಿಳ್ಕೊಬೋದು ಇದನ್ನು. ಆ್ಯಂಡ್ ಕಂಪ್ನಿಯ ಬೋನಸ್ಸು ಡಿವಿಡೆಂಟು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೀವು ಬೋನಸ್ ಯಾವುದೇ ರೀತಿ ಅಂತ ಬೋನಸನ್ನು ಕೊಟ್ಟಿಲ್ಲ. ಸುಮಾರು 50 ಪೈಸೆ ಮತ್ತು 75 ಪೈಸೆ ಕೊಡ್ತಕ್ಕಂಥ ಈ ಕಂಪನಿ ಇವಾಗ ₹1.50 ಕೊಟ್ಟಿದ್ದಾರೆ. ಸೊ ಈ ಕಂಪನಿ 1 ವರ್ಷದಲ್ಲಿ ಎಷ್ಟು ಗೇನ್ ಆಗಿದೆ ಅಂತ ತಿಳ್ಕೊಳ್ಳೋಣ. 1 ವರ್ಷದ ಹಿಂದೆ ಈ ಕಂಪ್ನಿಯ ಶೇರ್ ಪ್ರೈಸು ಅಷ್ಟೇ ಇತ್ತು, ಆಲ್ಮೋಸ್ಟ್ ಇವಾಗ ಎಷ್ಟಿದೆ ಅಷ್ಟೇ ಇದೆ. 5 ವರ್ಷಗಳಲ್ಲಿ ಕಂಪ್ನಿಯ ಶೇರ್ ಪ್ರೈಸ್ ಜಾಸ್ತಿ ಆಗಿದ್ದು ಕಂಡೇ ಇಲ್ಲ ನಮಗೆ. ಬಟ್ ಇವಾಗ ಈ ಕಂಪನಿಯಿಂದ ಆಗ್ತಕ್ಕಂಥ ಒಂದು ಬೆಳವಣಿಗೆಗಳು ಯಾವ ರೀತಿ ಇದ್ದಾವೆ ಅಂತಂದರೆ ನೋಡಿ, ಈ ಗ್ರೋದಲ್ಲಿ ನಾನು ಆ್ಯಪನ್ನು ಓಪನ್ ಮಾಡಿದ್ದು ರಿಫೈನೇಟಿವ್ ಫ್ರಮ್ 14 ಎನಲೈಸ್ಗಳಿಂದ ಇದು ಗೊತ್ತಾಗಿದೆ 93% ಬೈ ಮೋಡ್ನಲ್ಲಿ ಈ ಕಂಪ್ನಿಯ ಸ್ಟಾಕ್ ಇದೆ. ಅಂದರೆ 93% ಈ ಕಂಪ್ನಿಯ ಷೇರು ಅನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಲೋವರ್ ಸರ್ಕಿಟ್ 34.52 ಇದ್ದರೆ 51.79 ಅಪ್ಪರ್ ಸರ್ಕಿಟ್ ಈ ಕಂಪ್ನಿದಾಗಿರುತ್ತೆ. ನೀವು ಮೊದಲೇ ಹೇಳ್ದಂಗೆ ಮಾರ್ಕೆಟ್ ಕ್ಯಾಪ್ ಅವೆಲ್ಲ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಿಮಗೆ. ಸೊ ಈ ರೆವಿನ್ಯೂ ರೆವಿನ್ಯೂ ಯಾವ ರೀತಿ ಇನ್ಕ್ರೀಸ್ ಆಗಿದೆ ನೀವು ನೋಡ್ಬೋದು. ಆ್ಯಂಡ್ ಕ್ವಾರ್ಟರ್ ರಿಸಲ್ಟ್ಸ್ನು ಯಾವ ರೀತಿ, ಪ್ರಾಫಿಟ್ನಲ್ಲೂ ಯಾವ ರೀತಿ ಜಾಸ್ತಿ ಆಗಿದೆ ಮತ್ತು ನೆಟ್ವರ್ತಲ್ಲಿ ಯಾವ ರೀತಿ ಜಾಸ್ತಿ ಆಗಿದೆ 2024ರಲ್ಲಿ ನೀವು ನೋಡ್ಬೋದು. ಈ ಕಂಪ್ನಿಯಿಂದ ಇದೇ ರೀತಿ ವರ್ಕ್ ಆಗಿರುತ್ತೆ. ನೀವು ತುಂಬ ಗಮನವಿಟ್ಟು ನೋಡಿರಿ. ರಿಟೇಲ್ ಇನ್ವೆಸ್ಟರ್ಸ್ ಇದ್ರ ಮೇಲೆ ಜಾಸ್ತಿ ಇದ್ದಾರೆ. ಫಾರಿನ್ ಇನ್ವೆಸ್ಟರ್ಸ್ 24.68% ಇದ್ದರೆ, ಮ್ಯೂಚುವಲ್ ಫಂಡ್ಸಿಂದ 4.06% ಇನ್ವೆಸ್ಟರ್ಸ್ ಇದ್ದರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಟಿಂದ 3.27% ಇದ್ದಾರೆ. ಮತ್ತು ಈ ಕಂಪನಿಯ ಮಾಡಿದಂಥ ನಿಮಗೆ ಟಾಪ್ ಮ್ಯೂಚುವಲ್ ಫಂಡ್ಸ್ಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ತೆಳಗೆ ಕಾಣುವಂಥದ್ದು ಎಲ್ಲ ಮ್ಯೂಚುವಲ್ ಫಂಡ್ಸ್ಗಳು, ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದಂಥ ಮ್ಯೂಚುವಲ್ ಫಂಡ್ಸ್ಗಳು ನೀವು ನೋಡ್ಬೋದು. ಬಂಧನು, ಮಿರಾ ಅಸೆಟ್ಸ್ ಬ್ಯಾಂಕಿಂಗು, ಸುಂದರಂ ಫೈನಾನ್ಸಲ್ಲು, ಫ್ರ್ಯಾಂಕಿನ್ ಇಂಡಿಯಾ ಸ್ಮಾಲರ್ ಕಂಪ್ನೀಸ್, ಡೈರೆಕ್ಟ್ ಫಂಡ್ ಗ್ರೋತು, ಇವೆಲ್ಲ ಈ ಕಂಪ್ನಿಯ ಮೇಲೆ ಇನ್ವೆಸ್ಟ್ ಮಾಡತಕ್ಕಂಥ ಯಾವುದು ಟಾಪ್ ಮ್ಯೂಚುವಲ್ ಫಂಡ್ಸ್ಗಳು. ಶಿವನ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ಇದೇ ರೀತಿಯ ವಿಡಿಯೋಗಳು ಬೇಕಾದಲ್ಲಿ ಯಾವ ಕಂಪನಿಯ ಸ್ಟಾಕನ್ನು ನಾನು ರಿವ್ಯೂ ಮಾಡಬೇಕು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡಿ. ಶಿವನ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ, ಜೈ ಹಿಂದ್.